ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ನವೆಂಬರ್ ತಿಂಗಳ 16ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ದೇವರೊಂದಿಗೆ ನಡೆದ ಹೇನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ಆದಿಕಾಂಡ 5:22. ಒಮ್ಮೆ ನಾನು ಬಡ ಸಹೋದರಿಯನ್ನು ಭೇಟಿಯಾದೆ. ಅವಳು ದೇವರೊಂದಿಗೆ ನಡೆದಳು ಮತ್ತು ಅವಳು ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಹೊಂದಿರಲಿಲ್ಲ. ಅವಳು ದೇವರನ್ನು ತುಂಬ ಹೇರಳವಾಗಿ ಪ್ರೀತಿಸುತ್ತಿದ್ದಳು. 3-4 ಮನೆಗಳಲ್ಲಿ ಮನೆಗೆಲಸದವಳಾಗಿ ಕೆಲಸ ಮಾಡುತ್ತಿದ್ದಳು. ತನ್ನ ಎಲ್ಲ ಕೆಲಸಗಳ ನಡುವೆಯೂ ಅವಳು ಯಾವಾಗಲೂ ದೇವರೊಂದಿಗೆ ನಡೆಯುತ್ತಿದ್ದಳು. ಸಂತೋಷಪಡುತ್ತಾ ಹಾಡುತ್ತಾ ಆರಾಧಿಸುತ್ತಿದ್ದಳು. ಅವಳು ತನ್ನ ಸಂತೋಷದ ಅನುಭವವನ್ನು ಹಂಚಿಕೊಂಡಳು. ಮತ್ತು ನಾನು ಪಾತ್ರೆಗಳನ್ನು ತೊಳೆಯುವಾಗ ಕರ್ತನು ಅವನ ಅಮೂಲ್ಯವಾದ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಲು, ಹೃದಯವನ್ನು ಶುದ್ಧೀಕರಿಸಲು ಅವನ ರಕ್ತ ಮತ್ತು ಅವನ ವಾಕ್ಯ, ಅವನ ಅಭಿಷೇಕದಿಂದ ನಾನು ಕರ್ತನನ್ನು ಕೇಳುತ್ತಿದ್ದೆ. ನಾನು ಮನೆಯನ್ನು ಗುಡಿಸುವಾಗ ನನ್ನ ಆತ್ಮವನ್ನು ಗುಡಿಸಿ ಅದನ್ನು ಶುದ್ಧಗೊಳಿಸುವಂತೆ ಮತ್ತು ಕೋಪ, ಕಿರಿಕಿರಿ ಮತ್ತು ಸ್ವಾರ್ಥದಂತಹ ಎಲ್ಲ ಅಶುದ್ಧ ವಿಷಯಗಳನ್ನು ಹೋಗಲಾಡಿಸಲು ನಾನು ಕರ್ತನನ್ನು ಪ್ರಾರ್ಥಿಸುತ್ತಿದ್ದೆ. ನಾನು ಅಡುಗೆ ಮಾಡುವಾಗ ನನ್ನ ಹೃದಯವು ದೈವಿಕ ಪ್ರೀತಿ ಮತ್ತು ಹೊಗಳಿಕೆಯಿಂದ ತುಂಬುತ್ತದೆ. ಅನ್ನವು ಕುದಿಯುವಂತೆ ನವವಿವಾಹಿತರು ಕೈ ಹಿಡಿದು ನಡೆದಾಗ ಅವರು ತಮಗಾಗಿ ಹೊಸ ಪ್ರಪಂಚವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರು ಪರಸ್ಪರ ಸಮಯವನ್ನು ಕಳೆಯುತ್ತಾರೆ, ಪರಸ್ಪರ ಸಹವಾಸವನ್ನು ಆನಂದಿಸುತ್ತಾರೆ. ಯೆಹೋವನು ನಮ್ಮ ಆತ್ಮದ ಪ್ರೇಮಿ ಮತ್ತು ಎಲ್ಲ ಸಮಯದಲ್ಲೂ ನಮ್ಮ ಸ್ನೇಹಿತ. ಹೇನೋಕನು ಅವನ ಕೈಯನ್ನು ಹಿಡಿದು ಅವನೊಂದಿಗೆ ಕೇವಲ 1 ದಿನ ಅಥವಾ 2 ದಿನ ಅಲ್ಲ, ಆದರೆ 300 ವರ್ಷಗಳ ಕಾಲ ನಡೆದನು. ತಮಿಳು ಸತ್ಯವೇದವು ಹೇಳುತ್ತದೆ, ಹೇನೋಕನು ದೇವರೊಂದಿಗೆ ಕಾಲಹರಣ ಮಾಡಿದನು. ಆದರೆ ಇಂಗ್ಲಿಷ್ ಬೈಬಲ್ ಹೇಳುತ್ತದೆ, ಅವನು ದೇವರೊಂದಿಗೆ ನಡೆದನು. ನೋಹನು ಹೇನೋಕನ ಮಾದರಿಯನ್ನು ಅನುಸರಿಸಿದನು ಮತ್ತು ದೇವರೊಂದಿಗೆ ನಡೆದನು. ಆದಿಕಾಂಡ 6:9. ಕರ್ತನು ಲೇವಿಯ ಬಗ್ಗೆ ಸಾಕ್ಷಿ ಹೇಳುತ್ತಾ, ಅವರ ಬಾಯಲ್ಲಿ ಸತ್ಯಬೋಧನೆಯು ನೆಲೆಸಿತ್ತು. ಅವರ ತುಟಿಗಳಲ್ಲಿ ಅನ್ಯಾಯವೇನು ಕಾಣಲಿಲ್ಲ. ಅವರು ಶಾಂತಿಯಿಂದಲೂ ಸದ್ಧರ್ಮದಿಂದಲೂ ನನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಬಹು ಜನರನ್ನು ಪಾಪದ ಕಡೆಯಿಂದ ತಿರುಗಿಸಿದರು. ಮಲಾಕಿಯ 2:6. ಅಬ್ರಹಾಮನು ಈ ಮಾದರಿಯನ್ನು ಅನುಸರಿಸಿದನು, ದೇವರೊಂದಿಗೆ ನಡೆದನು ಮತ್ತು ದೇವರ ಸ್ನೇಹಿತ ಎಂದು ಕರೆಯಲಾಯಿತು. ಯಾಕೋಬನು 2:23. ಮೋಶೆಯು ಅದೇ ಮಾದರಿಯನ್ನು ಅನುಸರಿಸಿ ದೇವರಿಗೆ ಮುಖಾಮುಖಿಯಾಗಿ ಮಾತನಾಡಿದನು. ಕರ್ತನು ಹೀಗೆ ಹೇಳುತ್ತಾನೆ, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿಯೇ ಸ್ಪಷ್ಟವಾಗಿ ಮಾತನಾಡುವೆನು. ಅವನು ಯೆಹೋವನ ಸ್ವರೂಪವನ್ನು ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಅರಣ್ಯಕಾಂಡ 12:7 ಮತ್ತು 8. ನೀವು ಪವಿತ್ರ ದೇವರೊಂದಿಗೆ ನಡೆಯಲು ಬಯಸಿದರೆ ನಿಮ್ಮ ಪಾಪಗಳನ್ನು ತೊಡೆದುಹಾಕಲು ವಾಕ್ಯವು ಹೇಳುತ್ತದೆ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಯೆಶಾಯ 59:2. ಅಲ್ಲದೆ ಯಾವಾಗಲೂ ಯೆಹೋವನನ್ನು ಮೇಲೆ ಮತ್ತು ಮೊದಲು ಹೊಂದಿಸಿ ಮತ್ತು ಆತನನ್ನು ಗೌರವಿಸಿ ಮತ್ತು ಆತನನ್ನು ಸ್ತುತಿಸಿ.
ಕೀರ್ತನೆಗಾರನು ಹೇಳುತ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಕೀರ್ತನೆಗಳು 16:8. ದೇವರ ಮಕ್ಕಳೇ, ಮುರಿದ ಹೃದಯ ಮತ್ತು ಪಶ್ಚಾತ್ತಾಪದ ಮನೋಭಾವದಿಂದ ಯೆಹೋವನ ಸಮೀಪಕ್ಕೆ ಬನ್ನಿ. ನೆನಪಿಡಿ, ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಕೀರ್ತನೆಗಳು 145:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.